ಆತ್ಮೀಯರಿಗೆ ಬೆಳಗಿನ ವಂದನೆಗಳು ಹಾಗೂ ಶರಣಾರ್ಥಿಗಳು. ಇವತ್ತು ನಾವು ಬೈಲಹೊಂಗಲ ಪಟ್ಟಣದಲ್ಲಿ ಇದ್ದೇವೆ. ಇಲ್ಲಿ ನೋಡ್ತಾ ಇದ್ದೀರಿ, ಇದು 1939ರಲ್ಲಿ ಸ್ಥಾಪನೆಯಾದಂಥ ಬ್ರಿಟಿಷ್ ಕಾಲದಲ್ಲಿ ಸ್ಥಾಪನೆಯಾದಂಥ ಶಾಲೆ. ಇವು ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಾಣವಾದಂಥ ಕಟ್ಟಡಗಳು. ಈಗ ಕೇವಲ ಮೇಲ್ಛಾವಣಿಯನ್ನು ಬದಲಾವಣೆ ಮಾಡಿದ್ದಾರೆ. ಆದರೆ ಈಗ ನಾವು ಮಾಡಿರುವಂಥ ಬದಲಾವಣೆಗಳೇನು? ಪ್ರಜಾಪ್ರಭುತ್ವದಲ್ಲಿ ಈಗ ನಾವು ಸಾಮಾನ್ಯ ಜನರಿಗೆ ಏನು ಒಂದು ಮೂಲ ಸೌಕರ್ಯಗಳನ್ನು ಕೊಟ್ಟಿವಿ ಅನ್ನೋದು ಬಹುಮುಖ್ಯವಾದಂಥ ವಿಷಯ. ಈಗ ಪ್ರಜಾಪ್ರಭುತ್ವ ಸರ್ಕಾರ ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿದೆ. ಜನರಿಂದ ಜನಗಳಿಗಾಗಿ ಜನರೇ ಆಳುವಂಥ ಸರ್ಕಾರ. ಈ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದ್ದಾವೆ, ಇಲ್ಲ ಅಂತೇನೇ ಇಲ್ಲ. ಆದರೆ ಇನ್ನೂ ಅನೇಕ ಕಡೆ ಒಂದು ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣ್ತಾ ಇದೆ. ಈಗ ಅನೇಕ ಒಂದು ನಾವು ಆರಿಸಿದಂಥ ಜನಪ್ರತಿನಿಧಿಗಳು ನಮ್ಮ ಒಂದು ಎಲ್ಲ ಬೇಡಿಕೆಗಳನ್ನು ತಮ್ಮ ಮುಖಾಂತರ ಸರ್ಕಾರದ ಮುಖಾಂತರ ಒಂದು ಈಡೇರಿಸ್ತಾ ಇದ್ದಾರೆ. ಈಗ ನಾವು ಬೈಲಹೊಂಗಲ ಪಟ್ಟಣದಲ್ಲಿ ತಾವು ನೋಡ್ತಾ ಇರೋದು, ಇಲ್ಲಿ ಜನಪ್ರತಿನಿಧಿಗಳಾಗಿ ಶ್ರೀ ಮಾಂತೇಶ್ ಕೌಜಲಗಿ ಅವರು ಈಗ ಪ್ರಸ್ತುತ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. 2026 ಈಗ ಅವರೇ ಇದ್ದಾರೆ. ಇಲ್ಲಿ ಅವರು ವ್ಯಕ್ತಿ ಯಾವುದೇ ಇರಲಿ, ಸರ್ಕಾರ ಯಾವುದೇ ಇರಲಿ, ಆದರೆ ವ್ಯಕ್ತಿ ಬಹುಮುಖ್ಯವಾಗ್ತಾರೆ. ಯಾವಾಗ ಮುಖ್ಯ ಆಗ್ತಾರೆ ಅಂದರೆ ಅವರು ಕೆಲಸ ಕಾರ್ಯಗಳನ್ನು, ಜನಪರ ಯೋಜನೆಗಳನ್ನು, ಸರ್ಕಾರದ ಎಲ್ಲ ಯೋಜನೆಗಳನ್ನು ಜನರಿಗೆ ತಲುಪುವಂತೆ ಮಾಡಿದಾಗ ಅವರು ಮುಖ್ಯ ಆಗ್ತಾರೆ. ಅದೇ ರೀತಿ ಇವರು ಶ್ರೀ ಮಾಂತೇಶ್ ಕೌಜಲಗಿ ಅವರು ಈ ಕೆಲಸವನ್ನು ಬಹಳ ಒಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತೇಳಿ ನಾವು ಹೇಳ್ತಾ ಇದ್ದೇವೆ. ಅನೇಕ ಜನರು ಸಾಸಿವೆಯಷ್ಟ ಕೆಲಸ ಕಾರ್ಯಗಳನ್ನು ಮಾಡಿಸಿ, ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಿ, ಗುದ್ಲಿ ಪೂಜೆಯನ್ನು ಮಾಡಿಸಿ ತಮ್ಮ ಕಾರ್ಯಭಾರ 5 ವರ್ಷ ಮುಗಿದು ಹೋದರೂ ಆ ಅಭಿವೃದ್ಧಿ ಕಾರ್ಯ ಹಾಗೇ ನೆನೆಗುದಿಗೆ ಬಿದ್ದಿರುತ್ತದೆ. ಅವರು ಸಾಸಿವೆಯಷ್ಟು ಕೆಲಸಗಳನ್ನು ಮಾಡಿಸಿ ಬೆಟ್ಟದಷ್ಟು ಒಂದು ಪ್ರಚಾರವನ್ನು ಮಾಡ್ತಾ ಇರ್ತಾರೆ. ತಮ್ಮ ಒಂದು ಜನಗಳಿಗೆ ತಿಳಿಪಡಿಸಲು ಪ್ರಯತ್ನಿಸ್ತಿರ್ತಾರೆ. ಯಾರು ಕೆಲಸ ಮಾಡ್ತಾರೆ ಅವರು ತೋರ್ಪಡಿಸುವುದು ಅವಶ್ಯಕತೆ ಇಲ್ಲ. ಜನಗಳಿಗೆ, ಸಾಮಾನ್ಯ ಜನರಿಗೆ ಯಾರು ಕೆಲಸ ಮಾಡುವುದಿಲ್ಲೋ ಅವರೇ ಪ್ರಯತ್ನ ಮಾಡ್ತಾ ಇರ್ತಾರೆ. ಯಾರ ಹತ್ರ ಶಕ್ತಿ ಇದೆಯೋ ಅವರು ಶಕ್ತಿ ಪ್ರದರ್ಶನ ಮಾಡೋದಿಲ್ಲ. ಶಕ್ತಿ ಇಲ್ಲದವರೇ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದಕ್ಕೆ ಇಚ್ಛಾಶಕ್ತಿ ಬೇಕು. ಅನೇಕ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹೋದರೆ ಇನ್ನೂ ಅನೇಕ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗೇ ಇಲ್ಲ. ಅವು ಹಾಗೆ ನೆನಗುದಿಗೆ ಬಿದ್ದಿದ್ದಾವೆ. ಯಾರಲ್ಲಿ ಇಚ್ಛಾಶಕ್ತಿ ಇಲ್ಲ, ಭಾಳ ಜನರಲ್ಲಿ ಕಡಿಮೆ ಇದೆ. ಜನಪ್ರತಿನಿಧಿಗಳಲ್ಲಿ ಇದು ಕಡಿಮೆ ಇದೆ. ಇಲ್ಲಿ ನಾವು ಗಮನಿಸಬೇಕಾದಂಥ ವಿಷಯ, ಅನೇಕ ಜನ ಒಂದು ಒಳ್ಳೊಳ್ಳೆಯ ಜನಪ್ರತಿನಿಧಿಗಳಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಅನೇಕ ಒಂದು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ. ಅದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಇನ್ನಿತರ ಅನೇಕ ಒಂದು ಕೆಲಸ ಕಾರ್ಯಗಳನ್ನು, ಸಮಾಜಕ್ಕೆ ಬೇಕಾದಂಥ ಕೆಲಸ ಕಾರ್ಯಗಳನ್ನು, ಸಮಾಜಕ್ಕೆ ಒಳಿತಾಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಮಾಂತೇಶ್ ಕೌಜಲಗಿ ಜನಪ್ರತಿನಿಧಿಗಳು ಬೈಲಹೊಂಗಲದ ಅವರು ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿಸಿದ್ದಾರೆ. ಈಗ ಪ್ರಸ್ತುತ ಒಂದು ನಗರಸಭೆ ಕ್ರೀಡಾಂಗಣವನ್ನು, ತಾಲೂಕಾ ಕ್ರೀಡಾಂಗಣವನ್ನು ಅವರು ಅದಕ್ಕೆ ಒಂದು ಆ ಒಂದು ಕ್ರೀಡಾಂಗಣಕ್ಕೆ ಅವರು ಪ್ರೇರಣೆ ಆಗಿದ್ದಾರೆ. ಆ ಕ್ರೀಡಾಂಗಣವನ್ನು ಪೂರ್ಣ ರೂಪವಾಗಿ ತಯಾರಿಸಿ ಅದನ್ನು ಉದ್ಘಾಟನೆ ಸಹ ಮಾಡಿದ್ದಾರೆ. ಇಲ್ಲಿ ಒಳ್ಳೊಳ್ಳೆಯ ರಸ್ತೆ ಮಾರ್ಗಗಳು ಸಹ ಇವೆ. ಈಗ ನಾವು ಕ್ರೀಡಾಂಗಣದ ಒಳಗಡೆ ಬರ್ತಾ ಇದ್ದೇವೆ. ಇದು ನಗರಸಭೆ ತಾಲೂಕಾ ಕ್ರೀಡಾಂಗಣ. ಇಲ್ಲೆಲ್ಲ ಜಿಮ್ ವ್ಯವಸ್ಥೆನೂ ಇದೆ. ಸುಸಜ್ಜಿತವಾದಂಥ ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಿದ್ದಾರೆ. ಇದೇ ಥರ ನಮ್ಮ ಕರ್ನಾಟಕದ ಎಲ್ಲ ತಾಲೂಕುಗಳಲ್ಲಿ ಒಂದು ಒಳ್ಳೊಳ್ಳೆಯ ಸುಸಜ್ಜಿತವಾದಂಥ ಕ್ರೀಡಾಂಗಣಗಳು ನಿರ್ಮಾಣವಾಗಲಿ. ಒಂದು ಯುವತಿಯರಿಗೆ ಒಂದು ಸಮಾಜಕ್ಕೆ ಅನುಕೂಲವಾಗಲಿ ಅನ್ನುವುದೇ ನಮ್ಮ ಒಂದು ಉದ್ದೇಶ. ಇವತ್ತಿನ ಯುವತಿಯರು ನಾಳಿನ ದೇಶದ ಒಳ್ಳೆಯ ಪ್ರಜೆಗಳು ಎಂದು ಹೇಳುತ್ತಾ
ಅವರ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು ಎಲ್ಲರೂ ಕೆಲಸ ಕಾರ್ಯಗಳನ್ನು ಮಾಡಲಿ ಅನ್ನುವುದೇ ನಮ್ಮ ಉದ್ದೇಶ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.